ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು 22/2/2026 ಅಂದರೆ ಸಂಡೇ ದಿನ ನಡೆದಂತಹ STAHK ಮತ್ತು ಕಂಡಕ್ಟರ್ ವಿವಿಧ ಒಂದು KA ನಡೆಸಿದಂಥ ವಿವಿಧ ಹುದ್ದೆಗಳ ಒಂದು ಸೇಫ್ ಸ್ಕೋರ್ ಎಷ್ಟು ಇರ್ಬೋದು ಎಂಬುದನ್ನು ಒಂದು ಕ್ಲಾರಿಟಿಯಾಗಿ ಇವತ್ತು ಮಾತಾಡ್ತಾ ಹೋಗೋಣ. ಯಾಕಪ್ಪ ಅಂತಂದರೆ ನಿನ್ನೆ ತಾನೇ ಒಂದು ಕೀ ಆನ್ಸರ್ಗಳನ್ನ ಬಿಡುಗಡೆ ಮಾಡಿದ್ದಾರೆ ಈ ಒಂದು STAದ್ದು. ಯಾರೆಲ್ಲ ನೋಡ್ಕೊಂಡಿಲ್ವೋ ನೋಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದೆ. ನೋಡಿದ ನಂತರ ನಿಮ್ಮ ಸ್ಕೋರು ಸಹ ಎಷ್ಟು ಎಂಬುದನ್ನು ಕಾಮೆಂಟ್ ಮಾಡಿ ಪ್ರತಿಯೊಬ್ಬರು. ಓಕೆ, ಮೊದಲಿಗೆ ಬಂದುಬಿಟ್ಟು ಇದರ ಒಂದು ಪೇಪರ್ ಲೆವೆಲ್ ಯಾವ ರೀತಿಯಾಗಿತ್ತು ಅಂತಂತಂದರೆ ಮಾಡ್ರೇಟ್ ಆಗಿತ್ತು. ಈಸಿನೂ ಇರಲಿಲ್ಲ, ಟಫ್ನೂ ಇರಲಿಲ್ಲ. ಮಾಡ್ರೇಟ್ ಆಗಿದ್ದ ಕಾರಣಕ್ಕಾಗಿ ಪೇಪರ್ ಲೆವೆಲ್ ಬಂದುಬಿಟ್ಟು ಯಾವ ರೀತಿಯಾಗಿತ್ತು ಅಂದರೆ ಮಾಡ್ರೇಟ್ ಆಗಿತ್ತು. ಟಫ್ನೂ ಇರಲಿಲ್ಲ, ಈಸಿನೂ ಇರಲಿಲ್ಲ. ಹಾಗಂತ ಇದರ ಒಂದು ಕಟ್ ಆಫ್ ಸಮೇತ ಕಡಿಮೆ ಹೋಗುತ್ತಾ ಅಂತ ನೋಡಿದಾಗ ಏನೋ 100ಕ್ಕಿಂತ ಕಡಿಮೆ ಹೋಗುತ್ತಾ ಅಂತ ಕೆಲವರಿಗೆ ಅನಿಸ್ತಿರ್ಬೋದು. ಬಟ್ ಏನಪ್ಪ ಅಂತಂದರೆ ಪೋಸ್ಟ್ ವೈಸ್ ನೋಡ್ಕೊತ ಹೋದಾಗ ಭಾಳ ಕಡಿಮೆ. ಇಲ್ಲಿ ಹೈಯೆಸ್ಟ್ ಪೋಸ್ಟ್ ಇರುವಂಥದ್ದು ಯಾವುದಪ್ಪ ಅಂತಂದರೆ ಕಂಡಕ್ಟರ್ ಪೋಸ್ಟ್ಗೆ. ಈ ಕಂಡಕ್ಟರ್ ಪೋಸ್ಟ್ದು ಕಟ್ ಆಫ್ ಕಡಿಮೆ ನಿಲ್ಬೋದಾ ಅಂತ ನೋಡಿದಾಗ ಅಲ್ಲಿ ಎಷ್ಟೇ ಸ್ಕೋರ್ ಇರಲಿ ಕಂಡಕ್ಟರ್ದು ನಿಮ್ಮ CET ಆಧಾರದ ಮೇಲೆ ಅವರು ಸೆಲೆಕ್ಟ್ ಮಾಡಲ್ಲ ಸ್ನೇಹಿತರೆ. ಓಕೆ, ಹಾಗಾಗಿ ಕಂಡಕ್ಟರ್ನ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಯಾವ ರೀತಿಯಾಗಿ ನಡೆಯುತ್ತೆ ಅಂತಂತಂದರೆ CET ಪ್ಲಸ್ ದ್ವಿತೀಯ PUC ಅಂಕಗಳ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಹಾಗಾಗಿ ನಿಮ್ಮದು ಮಾರ್ಕ್ಸ್ ಹೈಯೆಸ್ಟ್ ಇದ್ರೂ ನಿಮ್ಮದು PUCಯಲ್ಲಿ ಅಥವಾ ಹೈಯೆಸ್ಟ್ ಮಾರ್ಕ್ಸ್ ಇದ್ದರೆ ಗುಡ್, ನಿಮಗೆ ಒಳ್ಳೆಯದು. ನಿಮ್ಮಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಇದ್ರೂ ಮತ್ತು PUಯಲ್ಲಿ ಚೆನ್ನಾಗಿ ಬಂದಿತ್ತು ಪರ್ಸೆಂಟೇಜು ಅಂತಂದರೆ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ಸು ಸಹ ಇರ್ತದೆ ಈ ಒಂದು ನಿರ್ವಾಹಕ ಅಥವಾ ಕಂಡಕ್ಟರ್ ಹುದ್ದೆ. ಬಟ್ ಇನ್ನು STA ಮತ್ತು ಇನ್ನೂ ಹಲವಾರು ಹುದ್ದೆಗಳಿವೆ, ಅದಕ್ಕೆ ಆ ರೀತಿಯಾಗಿ ಇಲ್ಲ. ಅದಕ್ಕೆ ಓನ್ಲಿ CET ಆಧಾರದ ಮೇಲೆ ಇರುವ ಕಾರಣಕ್ಕಾಗಿ ಅದಕ್ಕೆ ನೀವು ಎಷ್ಟು ಸ್ಕೋರ್ ಮಾಡಿರ್ತೀರೋ ಅದರ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡುವಂಥ ಕಾರಣಕ್ಕಾಗಿ ಎಷ್ಟಿದ್ದರೆ ಸೇಫ್ ಅಂತೇಳಿ ಅಂತಂದರೆ ನನ್ನದು ಆಯ್ಕೆ ಪ್ರಕಾರ ಇದರಲ್ಲಿ 140ಕ್ಕಿಂತ ಅಧಿಕನೂ ತೆಗೆದಿರ್ತಾರೆ ಮಾರ್ಕ್ಸು ಜಾಸ್ತಿ ಜನ. ಹಾಗಾಗಿ ಒಂದು ಸೇಫ್ ಸ್ಕೋರ್ ಬಂದ್ಬಿಟ್ಟು ಸುಮಾರು ನಿಮ್ಮ ಒಂದು ಸೇಫ್ ಸ್ಕೋರ್ ಎಷ್ಟು ಹೋಗ್ಬೋದು ಅಂತಂತಂದರೆ 120ರಿಂದ 130ರವರೆಗೂ ಸಹ ಹೋಗುವಂಥ ಚಾನ್ಸಸ್ ಇರ್ತದೆ ಸ್ನೇಹಿತರೆ. 120ರಿಂದ 130 ಇತ್ತು ಅಂತಂತಂದರೆ ನೀವು ಏನಪ್ಪ ಅಂತಂದರೆ ಸೇಫಲ್ಲಿ ಇದ್ದೀರಾ ಅಂಥೇಳಿ ಅರ್ಥ. ಓಕೆ, ಎನಿ ಕ್ಯಾಟಗರಿ 120ರಿಂದ 130 ಇದ್ದರೆ ಒಂದು ರೇಂಜಲ್ಲಿ ಸೇಫ್ 1:5 ಅಥವಾ ಬರ್ಬೋದು ಅಂತೇಳಿ ಅರ್ಥ. ಓಕೆ, ಬಟ್ ಇನ್ನು ಹೇಳೋದಾದರೆ ನೀವು ಇದಕ್ಕಿಂತ ಜಾಸ್ತಿನೂ ಸಹ ಸ್ಕೋರ್ ಮಾಡಿದರೆ ನೀವು ಟಾಪ್ ಅಂದರೆ 1:1 ಲೀಸ್ಟಲ್ಲಿ ಬರ್ತೀರ. 1:5 ಅಥವಾ 1:3 ಅಂತ ನೋಡಿದಾಗ ನೀವು ಏನಪ್ಪ ಅಂತಂದರೆ 120ರಿಂದ 130 ಬಂದರೆ 1:3 ಲೀಸ್ಟಲ್ಲಿ ಖಂಡಿತವಾಗಿಯೂ ಇರ್ತೀರ. 1:5 1:1 ಲೀಸ್ಟಲ್ಲಿ ಇರಬೇಕು ಅಂತಂದರೆ ನೀವು 130ಕ್ಕಿಂತ ಹೆಚ್ಚೇ ಮಾಡಿರಬೇಕು ಸ್ಕೋರ್. ಮಾಡಿದರೆ ಅಂದರೆ 100% ಅದು ಗ್ಯಾರಂಟಿಯಾಗಿ ಆಗ್ತದೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.